ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬುರ್ಡೆ ಕೇಸ್ಗೆ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಬುರ್ಡೆ ಕೇಸ್ನ ಈ ಕ್ಷಣ ಕ್ಷಣದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಬಂಗ್ಲೆಗುಡ್ಡ ಸ್ಥಳ ಮಹಜರು ವೇಳೆ ಅಸಲಿಗೆ ನಡೆದದ್ದೇನು? ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದೀಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ತನಿಖೆ ಸಂದರ್ಭದಲ್ಲಿ ಏನ್ ನಡೀತು ಅನ್ನೋದ್ರ ಪಿನ್ ಟು ಪಿನ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗುವಂತಹ ಘಟನೆ ಏನ್ ನಡೀತು, ಏನೆಲ್ಲ ಸಾಕ್ಷ್ಯಗಳು ಈ ಜಾಗದಲ್ಲಿ ಲಭ್ಯವಾಯಿತು, ಇದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಂಗ್ಲೆಗುಡ್ಡದಲ್ಲಿ ಮಹಜರು ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಸ್ಥಳ ಮಹಜರು ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳೇ ದಂಗಾಗಿದ್ದಾರೆ. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಹಲವು ಅಸ್ಥಿಪಂಜರಗಳು ಪತ್ತೆಯಾಗಿದೆ. ತಲೆಬುರುಡೆ ಸಹಿತ 5ಕ್ಕೂ ಹೆಚ್ಚು ಅಸ್ಥಿಪಂಜರ ಪತ್ತೆಯಾಗಿದೆ. ನೆಲದ ಮೇಲೆಯೇ ಸಿಕ್ಕಿವೆ ಈ ಅಸ್ಥಿಪಂಜರಗಳು. ಚಿನ್ನಯ್ಯನೇ ಈ ಸ್ಥಳವನ್ನ ತೋರಿಸಿದ್ದಾಗಿ ಸದ್ಯಕ್ಕೆ ಮಾಹಿತಿ ಇದೆ. ಎಸ್ಐಟಿ ತನಿಖೆ ಸಂದರ್ಭದಲ್ಲಿ ವಿಠ್ಠಲಗೌಡ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಪಾಯಿಂಟ್ ನಂಬರ್ 11A ಅಲ್ಲೂ ಕೂಡ ಉತ್ಖನನ ಆಗಿತ್ತು. ಅದಾದ ನಂತರದಲ್ಲಿ ಇದೀಗ ನಿನ್ನೆ ನಡೆದಿರುವಂತಹ ಘಟನೆ ಏನಾಯ್ತು, ಎಕ್ಸಾಕ್ಟ್ಲಿ ಏನೆಲ್ಲ ಸಾಕ್ಷ್ಯಗಳು ಸಿಕ್ತು, ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ. ಸ್ಮಿತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಮೇಲಿಂದ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಬಹಳಷ್ಟು ಜನರನ್ನ ಇದರಿಂದ ವಿಚಾರಣೆಗೆ ಕೂಡ ಒಳಪಡಿಸ್ತಾ ಇದ್ದಾರೆ. ಈಗಾಗಲೇ ಬುರುಡೆ ರಹಸ್ಯ ಕೂಡ ಬಯಲಾಗಿರುವಂತದ್ದು. ಅಂದ್ರೆ ಬುರುಡೆ ವಿಚಾರವಾಗಿ ಸಾಕಷ್ಟು ವಿಚಾರಣೆಗಳು ಕೂಡ ಆಗಿತ್ತು. ಬೇರೆ ಬೇರೆಯವರನ್ನ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಒಳಪಡಿಸಲಾಗಿತ್ತು. ನಿನ್ನೆ ಏನೋ ವಿಚಾರಣೆ ಸಂದರ್ಭದಲ್ಲಿ ವಿಠ್ಠಲಗೌಡರು ತಾನೇ ಬುರುಡೆಯನ್ನ ತಂದುಕೊಟ್ಟದ್ದಾಗಿ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ನಿನ್ನೆ ವಿಠ್ಠಲಗೌಡರನ್ನ ನೇತ್ರಾವತಿ ಸಮೀಪದ ಬಂಗ್ಲಗುಡ್ಡಿಗೆ ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೆಸಿದ್ರು. ವಿಠ್ಠಲಗೌಡರ ಜೊತೆ ಪ್ರದೀಪ್ ಗೌಡ ಅನ್ನುವಂತ ಮತ್ತೊಬ್ರು ಕೂಡ ಇದ್ರು. ಹೀಗಾಗಿ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಿನ್ನೆ ಸಂಜೆಯ ವೇಳೆಗೆ ನಡೆಸಿದ್ರು. ಬಹಳಷ್ಟು ರೋಚಕತೆ ಕೂಡ ಈ ಒಂದು ಪ್ರಕರಣದಲ್ಲಿ ಸಿಗ್ತಾ ಇದೆ. ಈ ಒಂದು ಮಹಜರ್ನ ಸಂದರ್ಭದಲ್ಲಿ ಪಕ್ಕದಲ್ಲೇ 5-6 ಏನೋ ಶವಗಳಿಗೆ ಸಂಬಂಧಿಸಿದಂತ ಅಸ್ಥಿಪಂಜರ ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಈ ಒಂದು ಮಹಜರು ತೆರಳುವಂತಹ ಸಂದರ್ಭದಲ್ಲಿ ವಿಠ್ಠಲಗೌಡರು ಇಲ್ಲೇ ಪಕ್ಕದಲ್ಲೇ ಅಸ್ಥಿಪಂಜರಗಳು ಇದೆ, ಸಾಕಷ್ಟು ಅಸ್ಥಿಪಂಜರಗಳು ಅಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಎಸ್ಐಟಿಗೆ ನೀಡಿದ್ರಂತೆ. ಅಂದ್ರೆ ವಿಠ್ಠಲಗೌಡರಿಗೆ ಚಿನ್ನಯ್ಯ ಈ ಒಂದು ವಿಚಾರವನ್ನ ತಿಳಿಸಿದ್ದಾಗಿ ವಿಠ್ಠಲಗೌಡರು ಅದನ್ನ ಎಸ್ಐಟಿಗೆ ತಿಳಿಸಿದ್ರಂತೆ. ಹೀಗಾಗಿ ಆ ಒಂದು ಶವಗಳನ್ನು ಕೂಡ ನಿನ್ನ ಎಸ್ಐಟಿ ಅಧಿಕಾರಿಗಳು ನೋಡಿದಿರುವಂತದ್ದು ಮತ್ತು ಅದನ್ನ ಈಗಾಗಲೇ ವಶಪಡಿಸಿಕೊಂಡು ಅದನ್ನ ಪರೀಕ್ಷೆಗೆ ಕಳುಹಿಸಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂತದ್ದು. ಹೀಗಾಗಿ ಸದ್ಯ ಬಂಗ್ಲಗುಡ್ಡದ ಸುತ್ತಮುತ್ತ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ನಾಳೆ ಅಲ್ಲಿಗೆ ಹೋಗಿ ಮಹಜರು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಒಂದಷ್ಟು ತಯಾರಿಗಳನ್ನ ಎಸ್ಐಟಿ ಮಾಡಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಎಸ್ಐಟಿ ಯಾವತ್ತೂ ಕೂಡ ಒಂದಷ್ಟು ಜನರನ್ನ ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ಗಿರೀಶ್ ಮಟ್ಟನ್ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ತೆರಳಿದ್ದಾರೆ. ಅವರು ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಅವರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಎಸ್ಐಟಿ ವಿಚಾರಣೆಯ 3ನೇ ದಿನ ಅಂದ್ರೆ ಮೊನ್ನೆ ಮಧ್ಯಾಹ್ನದ ವೇಳೆಗೆ ಅವರು ಬಂದಿದ್ರು. ಆ ಬಳಿಕ ನಿನ್ನೆಯೂ ಕೂಡ ಅವರು ವಿಚಾರಣೆಗೆ ಒಳಪಟ್ಟಿದ್ರು. ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಬರಬೇಕು ಅನ್ನುವಂತ ಸೂಚನೆ ನೀಡಿದ್ರು. ಹಾಗಾಗಿ ಇವತ್ತು ಅವರು ಕೂಡ ವಿಚಾರಣೆಗೆ ಬಂದಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಅವರನ್ನ
ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಮತ್ತೊಂದ್ ಕಡೆ ಏನು ಮಾಜರು ಆದ ಬಳಿಕ ವಿಠಲ್ ಗೌಡ್ರನ್ನ SIT ಅಧಿಕಾರಿಗಳು ಕಳುಹಿಸಿದ್ರು. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ನೀವು ಬರಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿದ್ರು. ಅದರಂತೆ ಇವತ್ತು ಮತ್ತೆ ವಿಠಲ್ ಗೌಡ್ರು SIT ಕಚೇರಿಗೆ ಬಂದಿದ್ದಾರೆ. ಇವತ್ತು ಅವರನ್ನ ಮತ್ತೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಈಗಾಗಲೇ ಅದರ ರಹಸ್ಯ ಬಯಲಾಗಿದೆ. ಅಂದ್ರೆ ಬುರುಡೆ ತಂದದ್ದು ಯಾರು ಅನ್ನುವಂತ ನಿಟ್ಟಿನಲ್ಲಿ ಒಂದು ರಹಸ್ಯವಾಗಿಯೇ ಉಳಿದಿತ್ತು. ಈ ಹಿಂದೆ ಚಿನ್ನಯ್ಯನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಸ್ಪಷ್ಟ ರೀತಿಯಾದಂತಹ ಉತ್ತರವನ್ನ ನೀಡಲಿಲ್ಲ. ಆ ಬಳಿಕ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣ ಅವರ ವಿಚಾರಣೆಯನ್ನು ಕೂಡ ಇದೇ ವಿಚಾರಕ್ಕಾಗಿ ಮಾಡಲಾಗಿತ್ತು. ಟಿ ಜಯಂತ್ ಅವರು ಮಟ್ಟಣ್ಣ ಅವರು ತಂದು ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಆದ್ರೆ ಮಟ್ಟಣ್ಣ ಅವರು ನಾನು ತಂದದ್ದು ಅಲ್ಲ ಅಂತ ಹೇಳಿದ್ರು. ಆ ಬಳಿಕ ಏನು ವಿಠಲ್ ಗೌಡ್ರ ಹೆಸರು ತಳುಕು ಹಾಕಿಕೊಂಡಿದ್ರು. ನಿನ್ನೆ ವಿಠಲ್ ಗೌಡ್ರೆ ಈ ಒಂದು ಬುರುಡೆ ತಂದದ್ದು ನಾನು ಅಂತ ಬಾಯ್ ಬಿಟ್ಟಿದ್ರು. ಆ ಬಳಿಕ ಮಾಜರು ಆಗಿತ್ತು. ಇವತ್ತು ಮತ್ತೆ ವಿಚಾರಣೆಗಳು ಕೂಡ ಸಾಗ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿ ದಿನೇಶ್, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಇದೆ, ಸಾಕಷ್ಟು ಅಸ್ಥಿ ಪಂಜರಗಳು ಅಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು SITಗೆ ನೀಡಿದ್ರಂತೆ. ಅಂದ್ರೆ ವಿಠಲ ಗೌಡ್ರಿಗೆ ಚಿನ್ನಯ್ಯ ಈ ಒಂದು ವಿಚಾರವನ್ನ ತಿಳಿಸಿದ್ದಾಗಿ ವಿಠಲ ಗೌಡ್ರು ಅದನ್ನ SITಗೆ ತಿಳಿಸಿದ್ರಂತೆ. ಹೀಗಾಗಿ ಆ ಒಂದು ಶವಗಳನ್ನು ಕೂಡ ನಿನ್ನ SIT ಅಧಿಕಾರಿಗಳು ನೋಡಿದಿರುವಂತದ್ದು ಮತ್ತು ಅದನ್ನ ಈಗಾಗಲೇ ವಶಪಡಿಸಿಕೊಂಡು ಅದನ್ನ ಪರೀಕ್ಷೆಗೆ ಕಳುಹಿಸಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂತದ್ದು. ಹೀಗಾಗಿ ಸದ್ಯ ಬಂಗ್ಲಗುಡ್ಡದ ಸುತ್ತಮುತ್ತ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ನಾಳೆ ಅಲ್ಲಿಗೆ ಹೋಗಿ ಮಹಜರು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಒಂದಷ್ಟು ತಯಾರಿಗಳನ್ನ SIT ಮಾಡಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ SIT ಇವತ್ತು ಕೂಡ ಒಂದಷ್ಟು ಜನರನ್ನ ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ಗಿರೀಶ್ ಮಟ್ಟಣ್ಣ ಅವರು ಈಗಾಗಲೇ SIT ಕಚೇರಿಗೆ ತೆರಳಿದ್ದಾರೆ. ಅವರು ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಅವರನ್ನು ಕೂಡ SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. SIT ವಿಚಾರಣೆಯ 3ನೇ ದಿನ ಅಂದ್ರೆ ಮೊನ್ನೆ ಮಧ್ಯಾಹ್ನದ ವೇಳೆಗೆ ಅವರು ಬಂದಿದ್ರು. ಆ ಬಳಿಕ ನಿನ್ನೆಯೂ ಕೂಡ ಅವರು ವಿಚಾರಣೆಗೆ ಒಳಪಟ್ಟಿದ್ರು. ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಬರಬೇಕು ಅನ್ನುವಂತಹ ಸೂಚನೆ ನೀಡಿದ್ರು. ಹಾಗಾಗಿ ಇವತ್ತು ಅವರು ಕೂಡ ವಿಚಾರಣೆಗೆ ಬಂದಿರುವಂತದ್ದು. SIT ಅಧಿಕಾರಿಗಳು ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಮತ್ತೊಂದ್ ಕಡೆ ಏನು ಮಾಜರು ಆದ ಬಳಿಕ ವಿಠಲ್ ಗೌಡ್ರನ್ನ SIT ಅಧಿಕಾರಿಗಳು ಕಳುಹಿಸಿದ್ರು. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ನೀವು ಬರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿದ್ರು. ಅದರಂತೆ ಇವತ್ತು ಮತ್ತೆ ವಿಠಲ್ ಗೌಡ್ರು SIT ಕಚೇರಿಗೆ ಬಂದಿದ್ದಾರೆ. ಇವತ್ತು ಅವರನ್ನ ಮತ್ತೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಈಗಾಗಲೇ ಅದರ ರಹಸ್ಯ ಬಯಲಾಗಿದೆ. ಅಂದ್ರೆ ಬುರುಡೆ ತಂದದ್ದು ಯಾರು ಅನ್ನುವಂತ ನಿಟ್ಟಿನಲ್ಲಿ ಒಂದು ರಹಸ್ಯವಾಗಿಯೇ ಉಳಿದಿತ್ತು. ಈ ಹಿಂದೆ ಚಿನ್ನಯ್ಯನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಸ್ಪಷ್ಟ ರೀತಿಯಾದಂತಹ ಉತ್ತರವನ್ನ ನೀಡಲಿಲ್ಲ. ಆ ಬಳಿಕ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣ ಅವರ ವಿಚಾರಣೆಯನ್ನು ಕೂಡ ಇದೇ ವಿಚಾರಕ್ಕಾಗಿ ಮಾಡಲಾಗಿತ್ತು. ಟಿ ಜಯಂತ್ ಅವರು ಮಟ್ಟಣ್ಣ ಅವರು ತಂದು ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಆದ್ರೆ ಮಟ್ಟಣ್ಣ ಅವರು ನಾನು ತಂದದ್ದು ಅಲ್ಲ ಅಂತ ಹೇಳಿದ್ರು. ಆ ಬಳಿಕ ಏನು ವಿಠಲ್ ಗೌಡ್ರ ಹೆಸರು ತಳುಕು ಹಾಕಿಕೊಂಡಿದ್ರು. ನಿನ್ನೆ ವಿಠಲ್ ಗೌಡ್ರೆ ಈ ಒಂದು ಬುರುಡೆ ತಂದದ್ದು ನಾನು ಅಂತ ಬಾಯ್ ಬಿಟ್ಟಿದ್ರು. ಆ ಬಳಿಕ ಮಾಜರು ಆಗಿತ್ತು. ಇವತ್ತು ಮತ್ತೆ ವಿಚಾರಣೆಗಳು ಕೂಡ ಸಾಗ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿ ದಿನೇಶ್, ಮತ್ತಷ್ಟು ಅಪ್ಡೇಟ್ಸ್ ಇದೆ.